ರಾಜ್ಯ ವಿಧಾನಸಭೆಯಲ್ಲಿ ಈಗ ಇದೇ ಹನಿ ಟ್ರ್ಯಾಪ್ನ ಕೋಲಾಹಲ ಗದ್ದಲ ಎಲ್ಲವೂ ಕೂಡ ಉಂಟು ಮಾಡಿತು. ಕಾರಣ ಬಿಜೆಪಿಯವರು ಒಂದು ಮಾತನಾಡಿದ್ರು, ಕಾಂಗ್ರೆಸ್ನವರು ಇನ್ನೊಂದು ಮಾತನಾಡಿದರು. ಪ್ರಮುಖ ನಾಯಕರಿಂದ ಮಾಹಿತಿಯನ್ನ ಈಗ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಿದೆ. ದೆಹಲಿಯಲ್ಲಿರುವ ಕೆಲವು ಸಂಸದರಿಂದ ಮಾಹಿತಿ ಸಂಗ್ರಹವನ್ನ ಮಾಡಿಕೊಂಡಿದ್ದಾರೆ. ಹನಿ ಟ್ರ್ಯಾಪ್ ಹೇಳಿಕೆ ಮತ್ತು ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಈಗ ಹೋರಾಟ ತೀವ್ರಗೊಳಿಸಲು ಸೂಚನೆಯನ್ನು ನೀಡಿದ್ದಾರೆ. ಸಂಸದರ ಮೂಲಕ ರಾಜ್ಯ ನಾಯಕರಿಗೆ ಈ ಸಂದೇಶ ಈಗ ಕಳುಹಿಸಲಾಗಿದೆ ಬಿಜೆಪಿಯ ಹೈಕಮಾಂಡ್ನಲ್ಲಿ. ಇಡೀ ದೇಶದಲ್ಲಿ ಕಡಿಮೆ ಮಾಡಿದೆ. ನಾನು ಭಾಳ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ಅಧಿಕಾರದ ಲಾಲಸ್ಯ ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ನೈತಿಕತೆಯನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಕೇವಲ ಅಧಿಕಾರ ಲಾಸ. ಇಲ್ಲಿ ಒಂದು ಹಗರಣದಿಂದ ಇನ್ನೊಂದು ಹಗರಣ ಈ ಸರ್ಕಾರಕ್ಕೆ ಆಗ್ತದೆ. ಸುಮಾರು ಈಗಾಗಲೇ 2 ವರ್ಷದಲ್ಲಿ ಒಂದು 10 ಹಗರಣಗಳು ಈಗ ಆಚೆ ಬಂದಿವೆ. ಎಲ್ಲಿ ಕೈ ಹಾಕ್ತಿರಲ್ಲ ಹಗರಣ ಇದೆ. ಇದು ನೈತಿಕ ಅಧಪತನ ಇವತ್ತು ನಿನ್ನೆ ವಿಧಾನಸಭೆಯಲ್ಲಿ ನಾವು ನೋಡಿದ್ದೇವೆ. ಮನಿ ಕ್ರೈಸಿಸ್ ಇತ್ತು, ಈಗ ಹನಿ ಕ್ರೈಸಿಸ್ಗೆ ಬಂದಿದೆ. ಆರ್ಥಿಕವಾಗಿಯೂ ದಿವಾಳಿಯಾಗಿದೆ ಈ ಸರ್ಕಾರ, ನೈತಿಕವಾಗಿಯೂ ದಿವಾಳಿಯಾಗಿದೆ. ಒಬ್ಬ ಕ್ಯಾಬಿನೆಟ್ ಸಚಿವರು ತಮ್ಮ ಮೇಲೆ ಹನಿ ಟ್ರ್ಯಾಪ್ ಆಗ್ತಾ ಇದೆ ಅಂತ ವಿಧಾನಸಭೆಯಲ್ಲಿ ಬಹಿರಂಗವಾಗಿ ಹೇಳುವಂಥ ಪರಿಸ್ಥಿತಿಗೆ ಬಂದ ಮೇಲೆ ಇದು 15 ದಿವಸದಿಂದ ವಿಧಾನಸಭೆ ಮೊಗಸಾಲಲ್ಲಿ ಸುದ್ದಿ ಇದ್ದು ಮುಖ್ಯಮಂತ್ರಿಗಳು ಇದನ್ನು ನೋಡ್ತಾ ಕೂತ್ಕೊಂಡಿದ್ದಾರೆ. ಇವತ್ತು ಅದು ಸ್ಫೋಟಗೊಂಡಿದೆ. ಕ್ಯಾಬಿನೆಟ್ನಲ್ಲೇ ಈ ಥರ ರಾಜಕಾರಣ ಅನ್ನೋದು ಸಮಾಜ ಸೇವೆ, ತತ್ವ ಸಿದ್ಧಾಂತಗಳನ್ನ ಇಟ್ಟುಕೊಂಡು ಮೌಲ್ಯಾಧಾರಿತ ರಾಜಕಾರಣಿಯಾಗಿ ಜನರ ಮುಂದೆ ಆದರ್ಶ ವ್ಯಕ್ತಿಗಳಾಗಿ ಬದುಕಬೇಕಾದಂಥ ರಾಜಕಾರಣಿಗಳೇ ಇವತ್ತು CD ಇಟ್ಕೊಂಡು, ಪೆನ್ ಡ್ರೈವ್ ಇಟ್ಟುಕೊಂಡು ಹನಿ ಟ್ರ್ಯಾಪ್ಗಳಂಥ ವಿಷಯಗಳನ್ನು ವಿಧಾನಸಭೆಯಲ್ಲಿ ಶಕ್ತಿ ಸೌಧದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ನಾಚಿಕೆಗೇಡು ಸಂಗತಿ. ಯಾರೂ ಕೂಡ ಇದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಾನು ಹೇಳ್ತಕ್ಕಂಥದ್ದೇನೆಂದ್ರೆ, ಸ್ವಾತಂತ್ರ್ಯದ 75 ವರ್ಷದಲ್ಲಿ ಅನೇಕ ರಾಜಕಾರಣಿಗಳು ನಮಗೆ ತತ್ವ ಸಿದ್ಧಾಂತ ಮತ್ತು ರಾಜಕೀಯ ಮೌಲ್ಯಗಳನ್ನು ಎತ್ತಿ ಹಿಡಿತಕ್ಕಂಥ ಆಡಳಿತವನ್ನು ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಅನೈತಿಕತೆಯಿಂದ, ಭ್ರಷ್ಟಾಚಾರದಿಂದ ವಿಧಾನಸೌಧದಲ್ಲಿ ಆಡಳಿತ ನಡೆಸ್ತಕ್ಕಂಥದ್ದು ಶೋಭೆ ತರ್ತಕ್ಕಂಥದ್ದಲ್ಲ. ನನಗೆ ಡೆಲ್ಲಿಯಿಂದನೂ ಫೋನ್ ಬಂದಿತ್ತು ಬೆಳಗ್ಗೆ. ಡೆಲ್ಲಿಯಲ್ಲೂ ಕೂಡ ಇದ್ರ ಬಗ್ಗೆ ಭಾಳ ದೊಡ್ಡ ಚರ್ಚೆಗಳು ನಡೀತಾ ಇದೆ. ಅದರಿಂದ ನಾವು ಇದನ್ನು ನ್ಯಾಯಾಂಗ ತನಿಖೆ ಮಾಡಿದ್ರೆ, ಅದು ಸಿಟ್ಟಿಂಗ್ ಜಡ್ಜಿಂದ, ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜಿಂದ ನ್ಯಾಯಾಂಗ ತನಿಖೆ ಮಾಡಿದ್ರೆ ಇದಕ್ಕೆ ಒಂದು ಅರ್ಥ ಬರುತ್ತೆ. ಇಲ್ಲ CBI ತನಿಖೆಗೆ ಅವರು ಒಪ್ಪಲ್ಲ. ಕಾಂಗ್ರೆಸ್ ಅವ್ರು CBI ಅಂದರೆ ಅದೇನೋ ಎಣ್ಣೆ ಸಿಗೆಕಾಯಿ ಅನ್ನೋದು. ನಮ್ಮ ಡಿಮ್ಯಾಂಡು CBI ತನಿಖೆ. ಹನಿ ಟ್ರ್ಯಾಪ್ ಪ್ರಕರಣ ಭಾಳ ಗಂಭೀರವಾಗಿರುವಂಥ ಪ್ರಕರಣ. ಆಡಳಿತ ಪಕ್ಷದ ಪ್ರಭಾವಿ ಸಚಿವರೇ ಹನಿ ಟ್ರ್ಯಾಪಿಗೆ ಬಲಿಯಾಗಿದ್ದಾರೆ. ಪ್ರೊಡಕ್ಷನ್ ಯೂನಿಟ್ಟು ಕಾಂಗ್ರೆಸ್ ಪಾರ್ಟಿಯಲ್ಲೇ ಇದೆ. ಪ್ರೊಡ್ಯೂಸರು ಕಾಂಗ್ರೆಸ್ ಪಾರ್ಟಿಯ ಮಹಾನ್ ನಾಯಕರು. ಬಲಿಯಾಗಿರೋರು ಎಲ್ಲ ಪಕ್ಷದವರು ಅನ್ನೋದು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವ ಸಂಗತಿ. ಹನಿ ಟ್ರ್ಯಾಪ್ ಮೂಲಕ ಎಷ್ಟು ಜನರ ರಾಜಕೀಯ ಭವಿಷ್ಯವನ್ನು, ಎಷ್ಟು ಜನರ ಸಂಸಾರವನ್ನು, ಎಷ್ಟು ಜನರ ಸಾರ್ವಜನಿಕ ಬದುಕನ್ನು ಯಾವ್ಯಾವ ರೀತಿ ಹಾಳು ಮಾಡಿದಾರೋ ಅನ್ನೋದು ಯೋಚನೆ ಮಾಡಲಿಕ್ಕೂ ಕೂಡ ಭಾಳ ಕಠಿಣವಾಗಿರೋ ಸಂಗತಿ. ಮತ್ತು ಈ ಮೂಲಕ ಬ್ಲಾಕ್ ಹನಿ ಟ್ರ್ಯಾಪ್ ಪ್ರಕರಣವನ್ನ CBI ತನಿಖೆಗೆ ವಹಿಸುವಂತೆ ಯತ್ನಾಳ್ ಅವರು ಒತ್ತಾಯವನ್ನ ಮಾಡಿದ್ದಾರೆ. ನಿನ್ನೆ ವಿಧಾನಸಭೆಯಲ್ಲಿ ಹನಿ ಟ್ರ್ಯಾಪ್ ಬಾಂಬ್ ಅನ್ನ ಸಿಡಿಸಿದ್ದೇ ಯತ್ನಾಳ್ ಅವರು ಹೆಸರನ್ನ ಕೂಡ ಪ್ರಸ್ತಾಪ ಮಾಡಿದ್ದು, ರಾಜಣ್ಣ ಅವರ ಹೆಸರನ್ನ ಸಹಕಾರಿ ಸಚಿವರು ಅಂತ ಹೇಳಿ. ಸೊ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಒಂದು ಪತ್ರವನ್ನ ಯತ್ನಾಳ್ ಅವರು ಬರೆದಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್